ವೆಲ್ಕಮ್ ಟು ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್. ಆತ್ಮೀಯ ಶಿಕ್ಷಕರಿಗೆ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು CCE ಅಸೆಸ್ಮೆಂಟ್ ಸರ್ಕ್ಯುಲರ್ ಮೌಲ್ಯಾಂಕನ ಸುತ್ತೋಲೆ 2026-27ಕ್ಕೆ ಸಂಬಂಧಪಟ್ಟಂತೆ 9 ಮತ್ತು 10ನೇ ತರಗತಿಯ ಮೌಲ್ಯಾಂಕನವನ್ನು ಹೇಗೆ ನಡೆಸಬೇಕು, ಯಾವ ಅಸೆಸ್ಮೆಂಟ್ಗೆ ಎಷ್ಟೆಷ್ಟು ಅಂಕವನ್ನು ನಿಗದಿಪಡಿಸಬೇಕು, ಎಷ್ಟು ಪಠ್ಯವಸ್ತುವನ್ನು ನಾವು ಅಲ್ಲಿ ಅಳವಡಿಸಬೇಕು ಎನ್ನುವುದ್ರ ಬಗ್ಗೆ ಇವತ್ತಿನ ಒಂದು ವಿಸ್ತೃತವಾಗಿರ್ತಕ್ಕಂಥ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸೊ ಆತ್ಮೀಯ ಶಿಕ್ಷಕರೇ, 16 ಜೂನ್ 2026ಕ್ಕೆ ಮಾನ್ಯ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಒಂದು ಸುತ್ತೋಲೆಯನ್ನು ಹೊರಡಿಸಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವನ್ನು ನಡೆಸುವ ಕುರಿತು. ಸೊ ಇದೊಂದು ಅತ್ಯಂತ ವಿಸ್ತೃತವಾಗಿರತಕ್ಕಂತಹ ಮತ್ತು ಸಮಗ್ರವಾಗಿ ಇಡೀ ಮೌಲ್ಯಮಾಪನ ಪ್ರಕ್ರಿಯೆ ಒಂದು ಶೈಕ್ಷಣಿಕ ವರ್ಷದುದ್ದಕ್ಕೂ ಯಾವ ರೀತಿಯಾಗಿ ನಡೀಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸುತ್ತೋಲೆಯಲ್ಲಿ ಇಲಾಖೆ ಒಂದು ಅತ್ಯಂತ ವಿಸ್ತೃತವಾಗಿರತಕ್ಕಂಥ ಮಾಹಿತಿಯನ್ನು ನೀಡಿದೆ. ಸೊ ಹಾಗಾದರೆ ಈ ಸುತ್ತೋಲೆಯಲ್ಲಿ ನಾವು ಮೊದಲು ನೋಡೋದಾದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಘಟಕ ಆಧಾರಿತ ಮೌಲ್ಯಾಂಕನ. ಇದು 2025-26ನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳ ತರಗತಿಗಳಲ್ಲಿ ಘಟಕ ಆಧಾರಿತ ನಿರಂತರ ಮೌಲ್ಯಾಂಕನ ಪ್ರಕ್ರಿಯೆಯನ್ನು ಇಲಾಖೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಪರಿಚಯಿಸಿತ್ತು. ಅದರನ್ವಯ ನಾವು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಘಟಕ ಪರೀಕ್ಷೆಗಳನ್ನು ನಡೆಸಿ ಏನು DSCRT ವೆಬ್ಸೈಟ್ನಲ್ಲಿ ಪ್ರಕಟಿಸಿರ್ತಕ್ಕಂತಹ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಕೋಟಿಯ ಆಧಾರದ ಮೇಲೆ ಘಟಕ ಪರೀಕ್ಷೆಗಳನ್ನು ನಡೆಸಿ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳನ್ನು ನಾವು ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಲಾಗಿನ್ನಲ್ಲಿ ಅವುಗಳನ್ನು ನೋಂದಣಿ ಮಾಡಿ ಇಂದೀಕರಿಸಿದ್ದೀವಿ. ಸೊ ಆ ಪ್ರಕ್ರಿಯೆ ಈ ವರ್ಷವೂ ಕೂಡ ಯಥಾವತ್ತಾಗಿ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಮುಂದುವರಿತಾ ಇದೆ. ಸೊ ಹಾಗಾದರೆ ಇಲ್ಲಿ ನಾವು 9 ಮತ್ತು 10ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ನಡೆಸಬೇಕು ಅನ್ನೋದಕ್ಕೆ ಈ ಬಾರಿ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. 8ರಿಂದ 10ನೇ ತರಗತಿಗಳಿಗೆ 20 ಅಂಕಗಳಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಕೋಟಿಯ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ನಾವು 9-10ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಬಹು ಆಯ್ಕೆಯ ವಸ್ತುನಿಷ್ಠ ಪ್ರಶ್ನೆಗಳಿರೋದನ್ನು ನೋಡಿದ್ದೀವಿ. ಜೊತೆಗೆ ವಿವರಣಾತ್ಮಕ ಪ್ರಶ್ನೆಗಳು ಇರೋದನ್ನು ಕೂಡ ನೋಡಿದ್ದೀವಿ. ಸೊ ಇಲ್ಲಿ ಆಬ್ಜೆಕ್ಟಿವ್ ಟೈಪು ಮತ್ತು ಡಿಸ್ಕ್ರಿಪ್ಟಿವ್ ಟೈಪು ಎರಡೂ ಪ್ರಶ್ನೆಗಳನ್ನು ಒಳಗೊಂಡಂತಹ 20 ಅಂಕಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸಿ ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಸೊ ಹಾಗಾದರೆ ಇಲ್ಲಿ ನಾವು ಯೂನಿಟ್ ಅಂತ ಯಾವುದನ್ನು ಕನ್ಸಿಡರ್ ಮಾಡಬೇಕು. ಸೊ ಕಳೆದ ವರ್ಷ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಪ್ರಾರಂಭದಲ್ಲಿ ಉಂಟಾದವು. ಆದರೆ ಈ ಬಾರಿ ಈ ಸುತ್ತೋಲೆಯಲ್ಲಿ ಇದನ್ನು ಅತ್ಯಂತ ಸ್ಪಷ್ಟಪಡಿಸಿದ್ದಾರೆ. ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಗದ್ಯಪಾಠ ಮತ್ತು ಇನ್ನೊಂದು ಪದ್ಯ, ಇವು ಎರಡೂ ಸೇರಿ ಒಂದು ಘಟಕ ಅಂತ ಪರಿಗಣಿಸಲ್ಪಡ್ತದೆ. ಒಂದು ಗದ್ಯಪಾಠ ಮತ್ತು ಒಂದು ಪದ್ಯ, ಈ ಎರಡನ್ನೂ ಪರಿಗಣಿಸಿ ನಾವು 20 ಅಂಕಗಳಿಗೆ ಒಂದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಅದು ಪ್ರಥಮ ಭಾಷೆ ಆಗಿರ್ಬೋದು, ದ್ವಿತೀಯ ಭಾಷೆ ಆಗಿರ್ಬೋದು, ತೃತೀಯ ಭಾಷೆ ಆಗಿರ್ಬೋದು. ಸೊ ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದರೆ, ಸೊ ನಮ್ಮ ಇಡೀ ಎಲ್ಲ ವಿಷಯಗಳಲ್ಲಿಯೂ ಕೂಡ ಅತಿ ಹೆಚ್ಚು ಪಾಠಗಳನ್ನು ಹೊಂದಿರತಕ್ಕಂತಹ ವಿಷಯ ಯಾವುದು ಅಂತಂದರೆ ಸಮಾಜ ವಿಜ್ಞಾನ. ಸೊ ಕಳೆದ ವರ್ಷ ಬಹಳ ಪ್ರಾರಂಭದಲ್ಲಿ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಬಹಳ ಗೊಂದಲ ಉಂಟಾಯಿತು. ಸೊ ಈ ಬಾರಿ ಏನು ಮಾಡಿದ್ದಾರೆ ಅಂತಂದರೆ, ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿ 3 ಪಾಠಗಳನ್ನು ಒಂದು ಘಟಕ ಅಂತ ಪರಿಗಣಿಸಿ ಒಂದು ಘಟಕ ಪರೀಕ್ಷೆಯನ್ನು 20 ಅಂಕಗಳಿಗೆ ನಡೆಸಬೇಕು ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇನ್ನು ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿ ಪಾಠಕ್ಕೂ ಕೂಡ ಒಂದು ಘಟಕ ಪರೀಕ್ಷೆಯನ್ನು ನಡೆಸಬೇಕು. ಪ್ರತಿ ಪಾಠದ ಮೇಲೆ 20 ಅಂಕಗಳ ಒಂದು ಘಟಕ ಪರೀಕ್ಷೆಯನ್ನು ಅವರು ನಡೆಸಬೇಕು. ಸೊ LBA ಪ್ರಶ್ನೆಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ 20 ಅಂಕಗಳಿಗೆ ಲಿಖಿತ ಮೌಲ್ಯಾಂಕನವನ್ನು ಮಾಡೋದು ಮತ್ತು ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳನ್ನು ಪ್ರತಿ ಶಿಕ್ಷಕರು
ತಮ್ಮದೇ ಆಗಿರ್ತಕ್ಕಂತಹ LBA ಲಾಗಿನ್ಗಳನ್ನು ಹೊಂದಿದ್ದಾರೆ. ಆ ಲಾಗಿನ್ನಲ್ಲಿ ಇಂದೀಕರಿಸುವುದು. ಸೊ ಇದು LBA ಯೂನಿಟ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ. ಸೊ ಈ ವರ್ಷ ಇಲಾಖೆ ಮತ್ತೊಂದು ಹೊಸತನವನ್ನು ಇಲ್ಲಿ ಪರಿಚಯಿಸ್ತಾ ಇದೆ. ಅದೇನಪ್ಪ ಅಂತಂದರೆ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್. ಸೊ 2026-27ನೆಯ ಸಾಲಿಗೆ ಇಲಾಖೆಯ ವತಿಯಿಂದ ಸಮಗ್ರ ಪ್ರಗತಿ ಪತ್ರವನ್ನು ಸಿದ್ಧಪಡಿಸಿದ್ದು ಶಾಲಾ ಶೈಕ್ಷಣಿಕ ದಿನಚರಿಯಲ್ಲಿ ಅಳವಡಿಸಿ ಮುದ್ರಿಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸರಬರಾಜು ಮಾಡಲಾಗಿದೆ. ಸೊ ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ವಿದ್ಯಾರ್ಥಿಗಳಿಗೆ ದಿನಚರಿಗಳನ್ನು ಕೊಟ್ಟಿದ್ದಾರೆ. ಬಟ್ ಆ ದಿನಚರಿಯಲ್ಲಿ ಒಂದು ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತಂದ್ರೆ ಸಮಗ್ರ ಪ್ರಗತಿ ಪತ್ರವನ್ನು ಪರಿಚಯಿಸಿದ್ದಾರೆ. ಸೊ ಇವಾಗ ಅಲ್ಲಿ ಆ ಸಮಗ್ರವಾಗಿರ್ತಕ್ಕಂತಹ ಪ್ರಗತಿ ಪತ್ರದಲ್ಲಿ ನಿಯಮಿತವಾಗಿ ದಿನಚರಿಯನ್ನು ಬಳಸುವುದರ ಜೊತೆಗೆ ಆ ದಿನಚರಿಯನ್ನು ನಾವು ಗೃಹಪಾಠ ನೀಡಲಿಕ್ಕೆ, ಪಾಲಕರಿಗೆ ಸೂಚನೆಗಳನ್ನು ಕೊಡಲಿಕ್ಕೆ ದಿನಚರಿಗಳನ್ನು ಬಳಸ್ತೀವಿ. ಅದರ ಜೊತೆಗೆ ಸಮಗ್ರ ಪ್ರಗತಿ ಪತ್ರವನ್ನು ಕೂಡ ಅದರಲ್ಲಿ ಭರ್ತಿ ಮಾಡಬೇಕು ಮತ್ತು ಕಾಲಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಗಮನಕ್ಕೆ ತರಬೇಕು. ಪೋಷಕರಿಗೆ ತೋರಿಸಿ ಸಹಿ ಪಡೆದುಕೊಂಡು ನಿರ್ವಹಿಸ್ತಕ್ಕಂಥದ್ದು ಕೂಡ ನಾವು ಮಾಡಬೇಕಾಗಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್. ಸೊ ಇನ್ನು ನಾವು ಇಡೀ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 4 ರೂಪಣಾತ್ಮಕ ಮೌಲ್ಯಾಂಕನಗಳನ್ನು ನಡೆಸ್ತೀವಿ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್. ಸೊ ಹಾಗಾದರೆ 9 ಮತ್ತು 10ನೇ ತರಗತಿಗಳಿಗೆ ಮೊದಲನೆಯ ರೂಪಣಾತ್ಮಕ ಪರೀಕ್ಷೆ ಈಗಾಗಲೇ ನಾವು ತೆಗೆದುಕೊಂಡಿದ್ದೀವಿ ಜುಲೈ ಕೊನೆಗೆ. ಸೊ ಇಲ್ಲಿ ಪಠ್ಯಪುಸ್ತಕದ 25% ಪಠ್ಯವನ್ನು ಪರಿಗಣಿಸಬೇಕು. ಸೊ ಒಟ್ಟು ಪಠ್ಯಪುಸ್ತಕದ 1/4 ಟೆಕ್ಸ್ಟನ್ನು ನಾವು FA1ಗೆ ಕನ್ಸಿಡರ್ ಮಾಡಿ 16 ಜೂನ್ 2026ರಿಂದ 27 ಜುಲೈ 2026ರವರೆಗೆ ಬೋಧಿಸಿರ್ತಕ್ಕಂಥ ಪಠ್ಯದ ಆಧಾರದ ಮೇಲೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1ಅನ್ನು ನಡೆಸಬೇಕು. ಸೊ ನಾವು ಶಾಲೆ ಪ್ರಾರಂಭವಾದಾಗಿನಿಂದ ಹಿಡಿದು ಜೂನ್ 15ರವರೆಗೆ ಬ್ರಿಡ್ಜ್ ಕೋರ್ಸನ್ನು ಮಾಡಿದ್ವಿ. ತದನಂತರದಲ್ಲಿ ನಾವು ಸಿಲೆಬಸ್ಸನ್ನು ಪ್ರಾರಂಭಿಸಿದ್ವಿ. ಅಲ್ಲಿಂದ ಹಿಡಿದು 27 ಜುಲೈವರೆಗೆ ನಾವು ಮಾಡಿರ್ತಕ್ಕಂತಹ ಪಾಠಗಳ ಆಧಾರದ ಮೇಲೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 1ಅನ್ನು ಮಾಡಬೇಕು. ಸೊ ಇನ್ನು ಇದನ್ನು ಯಾವಾಗ ನಡೆಸಬೇಕು ಅನ್ನೋದಕ್ಕೂ ಕೂಡ ಇಲ್ಲಿ ಟೆಂಟೇಟಿವ್ ಆಗಿ ಇಲಾಖೆಯೇ ದಿನಾಂಕಗಳನ್ನು ಕೂಡ ನಿಗದಿ ಮಾಡಿದೆ. 28 ಜುಲೈ 2026ರಿಂದ 30 ಜುಲೈ 2026 ಈ ಒಂದು ಅವಧಿಯಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1ಅನ್ನು ಮಾಡಬೇಕು. ಸೊ ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟನ್ನು 9 ಮತ್ತು 10ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ ನಾವು 20 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡ್ತೀವಿ. ಇನ್ನು ಇದರ ಜೊತೆಗೆ ಆ್ಯಸ್ ಎ ಪಾರ್ಟ್ ಆಫ್ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ನಾವು 2 ಚಟುವಟಿಕೆಗಳನ್ನು ಅಥವಾ ಯೋಜನಾ ಕಾರ್ಯಗಳನ್ನು ಕೂಡ ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ 1ಗೆ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟಿ 1 ಮತ್ತು ಆ್ಯಕ್ಟಿವಿಟಿ 2ಗಳನ್ನು ಕೊಡ್ತೀವಿ. ಸೊ ಚಟುವಟಿಕೆ 1 15 ಅಂಕ, ಚಟುವಟಿಕೆ 2 15 ಅಂಕ, ಲಿಖಿತ ಪರೀಕ್ಷೆ 20 ಅಂಕ. ಒಟ್ಟಾರೆ ಸಾಧನೆಯನ್ನು ಒಂದು ಫಾರ್ಮೇಟಿವ್ ಅವಧಿಯಲ್ಲಿ ನಾವು 50 ಅಂಕಗಳಿಗೆ ಪರಿಗಣಿಸ್ತೀವಿ. ಸೊ ದಿಸ್ ಈಸ್ ಅಬೌಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ 1, ಆ್ಯಕ್ಟಿವಿಟಿ 1, ಆ್ಯಕ್ಟಿವಿಟಿ 2 ಮತ್ತು ಒಂದು ಅಚೀವ್ಮೆಂಟ್ ಟೆಸ್ಟ್. ಸೊ ಇದು ಚಟುವಟಿಕೆ ಮತ್ತು ಯೋಜನಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆಯಿತು. ಸೊ ಇವಾಗ 2ನೇ ರೂಪಣಾತ್ಮಕ ಮೌಲ್ಯಾಂಕನ, ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಇಲ್ಲಿ 9 ಮತ್ತು 10ನೇ ತರಗತಿಗಳ ಪಠ್ಯಪುಸ್ತಕದ 15% ಪಠ್ಯವನ್ನು ಪರಿಗಣಿಸೋದು. ಯಾಕೆಂತಂದರೆ ಇಲ್ಲಿ ಬೋಧನಾ ಅವಧಿ ಬಹಳ ಕಡಿಮೆ ಸಿಗುತ್ತೆ. ಸೊ 1 ಆಗಸ್ಟ್ 2026ರಿಂದ 26 ಆಗಸ್ಟ್ 2026ರವರೆಗೆ ಬೋಧಿಸಿರ್ತಕ್ಕಂತಹ ಪಠ್ಯದ ಆಧಾರದ ಮೇಲೆ 15% ಪಠ್ಯವನ್ನು ಪರಿಗಣಿಸಿ ದಿನಾಂಕ 27 ಆಗಸ್ಟ್ 2026ರಿಂದ 31 ಆಗಸ್ಟ್ 2026ರವರೆಗೆ ನಾವು FA2ಅನ್ನು ನಡೆಸೋದು 9 ಮತ್ತು 10ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ. ಸೊ ಇನ್ನು ಇಲ್ಲಿ ಚಟುವಟಿಕೆ ಮತ್ತು ಯೋಜನಾ ಕಾರ್ಯಗಳು ಫಾರ್ಮೇಟಿವ್ ಅಸೆಸ್ಮೆಂಟ್ 2ಗೆ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟಿ 3 ಮತ್ತು ಆ್ಯಕ್ಟಿವಿಟಿ 4. ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ಗಳಿಗೆ 2 ಆ್ಯಕ್ಟಿವಿಟೀಸ್ ಬರ್ತವೆ. ಫಾರ್ಮೇಟಿವ್ ಅಸೆಸ್ಮೆಂಟ್ 1ನಲ್ಲಿ ಆ್ಯಕ್ಟಿವಿಟಿ 1 ಮತ್ತು ಆ್ಯಕ್ಟಿವಿಟಿ 2 ಆದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 2ನಲ್ಲಿ ಆ್ಯಕ್ಟಿವಿಟಿ 3 ಮತ್ತು ಆ್ಯಕ್ಟಿವಿಟಿ 4ಗಳು ತಲಾ 15 ಅಂಕಗಳಿಗೆ ಮತ್ತು ಇಲ್ಲೂ ಕೂಡ ಲಿಖಿತ ಪರೀಕ್ಷೆಯನ್ನು 20 ಅಂಕಗಳಿಗೆ ನಡೆಸಿ ಒಟ್ಟಾರೆ ಸಾಧನೆಯನ್ನು 50 ಅಂಕಗಳಿಗೆ ಇಲ್ಲೂ ಕೂಡ ಪರಿಗಣಿಸ್ತೀವಿ. ಸೊ 2 ಫಾರ್ಮೇಟಿವ್ ಅಸೆಸ್ಮೆಂಟ್ ಮುಗಿದ ನಂತರ ಮೊದಲನೆಯ ಸಂಕಲನಾತ್ಮಕ ಪರೀಕ್ಷೆ 9ನೇ ತರಗತಿಗೂ ಮತ್ತು 10ನೇ ತರಗತಿಗೂ SA1ಅನ್ನು ನಾವು 50% ಪಠ್ಯವನ್ನು ಪರಿಗಣಿಸ್ತೀವಿ. ಏನು ನಮ್ಮ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಪಾರ್ಟ್ 2 ಇದ್ದಾವೆ, ಅದರಲ್ಲಿನ ಪಾರ್ಟ್ 1ಗೆ ಸಂಬಂಧಪಟ್ಟಂಥ ಹೋಲ್ ಸಿಲೆಬಸ್ಸನ್ನು ಅಂತಂದರೆ 50% ಆಫ್ ಟೋಟಲ್ ಸಿಲೆಬಸ್ಸನ್ನು ನಾವು
ಈ ಒಂದು SA1ಗೆ ಪರಿಗಣಿಸ್ತೀವಿ. 16 ಜೂನ್ 2026ರಿಂದ 22 ಸೆಪ್ಟೆಂಬರ್ 2026ರವರೆಗಿನ ಪಠ್ಯವನ್ನು ಇಲ್ಲಿ ಪರಿಗಣಿಸ್ತೀವಿ. ಸೊ SA1 ಎಷ್ಟು ಅಂಕಗಳಿಗೆ ನಡೆಸಬೇಕು ಅಂತಂದರೆ 9th ಮತ್ತು 10th ಎರಡೂ ಕ್ಲಾಸ್ಗಳಿಗೂ ಕೂಡ ಪ್ರಥಮ ಭಾಷೆಯನ್ನು 100 ಅಂಕಗಳಿಗೆ, ಇನ್ನುಳಿದ 5 ವಿಷಯಗಳನ್ನು ಅಂತಂದರೆ ದ್ವಿತೀಯ ಭಾಷೆ, ತೃತೀಯ ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ 5 ವಿಷಯಗಳಿಗೆ 80 ಅಂಕಗಳಿಗೆ ನಾವು ಲಿಖಿತ ಪರೀಕ್ಷೆಯನ್ನು ನಡೆಸಿ ಒಟ್ಟು 500 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಾವು SA1ನಲ್ಲಿ ನಡೆಸಬೇಕು. ಇದಕ್ಕೂ ಕೂಡ ಇಲಾಖೆ ಒಂದು ಟೆಂಟೇಟಿವ್ ಡೇಟನ್ನು ಕೊಟ್ಟಿದೆ. 23 ಸೆಪ್ಟೆಂಬರ್ 2026ರಿಂದ 30 ಸೆಪ್ಟೆಂಬರ್ 2026ರವರೆಗೆ ಈ ಶೈಕ್ಷಣಿಕ ವರ್ಷದ ಸಮೇಟಿವ್ ಅಸೆಸ್ಮೆಂಟ್ 1 ಮೊದಲನೆಯ ಸಂಕಲನಾತ್ಮಕ ಪರೀಕ್ಷೆ ನಡೀತದೆ. ಸೊ ಇದಾದ ನಂತರ ಒಂದು ಹಾಫ್ ಸೆಮಿಸ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಅಕ್ಟೋಬರ್ ದಸರಾ ರಜೆ ಬಿಡ್ತದೆ. ಸೊ 29 ನಾವು ಸಮೇಟಿವ್ ಅಸೆಸ್ಮೆಂಟನ್ನು ನಡೆಸ್ತೀವಿ. ಏನು ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಯನ್ನು ನಾವು ಎಲ್ಲಿವರೆಗೆ ನಡೆಸ್ತೀವಿ ಅಂತಂದರೆ 30 ಸೆಪ್ಟೆಂಬರ್ವರೆಗೆ ನಡೆಸ್ತೀವಿ. ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ 2ನೇ ತಾರೀಕು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಮಾಡಿ ಅಕ್ಟೋಬರ್ 3ರಿಂದ ಅಕ್ಟೋಬರ್ 21ರವರೆಗೆ ದಸರಾ ರಜೆಯನ್ನು ಪಡಿತೀವಿ. ಸೊ ದಸರಾ ರಜೆ ಮುಗಿದು ಬಂದ ನಂತರ 30 ಅಕ್ಟೋಬರ್ 2026ರಂದು ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಮೊದಲನೆಯ ಸಮುದಾಯ ದತ್ತ ಶಾಲಾ ಕಾರ್ಯಕ್ರಮ ನಡೀತದೆ. ಆ ಒಂದು ಸಮುದಾಯ ದತ್ತ ಶಾಲಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕೃತಿ ಸಂಪುಟ, ಉತ್ತರ ಪತ್ರಿಕೆಗಳ ಮುಖೇನ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು SDMC ಮತ್ತು ಪೋಷಕರೊಂದಿಗೆ ನಾವು ಹಂಚಿಕೊಳ್ತೀವಿ. ಸೊ ಇಲ್ಲಿಗೆ ಟರ್ಮ್ 1 ಅಂತಂದರೆ ಒಂದು ಶೈಕ್ಷಣಿಕ ವರ್ಷದ ಮೊದಲ ಅರ್ಧ ಮುಗೀತು. ಇನ್ನು ನವಂಬರ್ನಿಂದ ಅಂತಂದರೆ 22 ಅಕ್ಟೋಬರ್ಗೆ ಸ್ಕೂಲ್ಗಳು ರಿಓಪನ್ ಆಗ್ತವೆ. ಅಲ್ಲಿಂದ ನಾವು 3ನೆಯ ರೂಪಣಾತ್ಮಕ ಮೌಲ್ಯಾಂಕನ ಅವಧಿಗೆ ಬರ್ತೀವಿ. ಸೊ ಇಲ್ಲೂ ಕೂಡ 25% ಪಠ್ಯವನ್ನು ಪರಿಗಣಿಸಿ ಅಕ್ಟೋಬರ್ 22 ಮತ್ತು 16 ಡಿಸೆಂಬರ್ 2026 ಈ ಒಂದು ಅವಧಿಯಲ್ಲಿ ಬೋಧಿಸಿರ್ತಕ್ಕಂತಹ ಪಠ್ಯದ ಆಧಾರದ ಮೇಲೆ 17 ಡಿಸೆಂಬರ್ 2026ರಿಂದ 19 ಡಿಸೆಂಬರ್ 2026 ಈ ಒಂದು ಅವಧಿಯಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ 3 FA3 ಪರೀಕ್ಷೆಯನ್ನು ನಾವು ನಡೆಸ್ತೀವಿ. ಸೊ ಈ ಒಂದು FA3 ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಚಟುವಟಿಕೆ 5, ಚಟುವಟಿಕೆ 6 ಫಾರ್ಮೇಟಿವ್ ಅಸೆಸ್ಮೆಂಟ್, ಆ್ಯಕ್ಟಿವಿಟಿ 5 ಮತ್ತು ಆ್ಯಕ್ಟಿವಿಟಿ 6ಗಳನ್ನು ನಡೆಸಿ ಆ್ಯಕ್ಟಿವಿಟಿ 5 15 ಅಂಕ, ಆ್ಯಕ್ಟಿವಿಟಿ 6 15 ಅಂಕ, ಲಿಖಿತ ಪರೀಕ್ಷೆ 20 ಅಂಕ, ಒಟ್ಟಾರೆ ಸಾಧನೆ 50 ಅಂಕಗಳಿಗೆ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ 1 50 ಅಂಕಕ್ಕೆ, ಫಾರ್ಮೇಟಿವ್ ಅಸೆಸ್ಮೆಂಟ್ 2 50 ಅಂಕಗಳಿಗೆ, ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಕೂಡ 50 ಅಂಕಗಳಿಗೆ ನಾವು ನಡೆಸ್ತೀವಿ. ಸೊ ಇವಾಗ 4ನೆಯ ಮೌಲ್ಯಾಂಕನ ರೂಪಣಾತ್ಮಕ ಮೌಲ್ಯಾಂಕನ ಅಂದರೆ FA4 ಇದನ್ನು ಕೂಡ ನಾವು 9 ಮತ್ತು 10ನೇ ತರಗತಿಗಳಿಗೆ 25% ಪಠ್ಯವನ್ನು ಪರಿಗಣಿಸಿ 20 ಡಿಸೆಂಬರ್ 2026ರಿಂದ 7 ಫೆಬ್ರವರಿ 2027ರವರೆಗೆ ಬೋಧಿಸಿರ್ತಕ್ಕಂಥ ಪಠ್ಯದ ಆಧಾರದ ಮೇಲೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಮಾಡ್ತೀವಿ. FA4 ಮೌಲ್ಯಾಂಕನ ಇದಕ್ಕೂ ಕೂಡ 8 ಫೆಬ್ರವರಿ 2027ರಿಂದ 10 ಫೆಬ್ರವರಿ 2027ರ ಅವಧಿಯಲ್ಲಿ ನಾವು 4ನೆಯ ಒಂದು ರೂಪಣಾತ್ಮಕ ಮೌಲ್ಯಾಂಕನವನ್ನು ನಡೆಸ್ತೀವಿ. ಇಲ್ಲಿ ಚಟುವಟಿಕೆ 7 ಮತ್ತು ಚಟುವಟಿಕೆ 8 ಒಟ್ಟು 8 ಆ್ಯಕ್ಟಿವಿಟೀಸ್ಗಳನ್ನು ನಾವು 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳಲ್ಲಿ ಮಾಡ್ತೀವಿ. ಸೊ ಲಿಖಿತ ಪರೀಕ್ಷೆ ಬಂದ್ಬಿಟ್ಟು 20 ಅಂಕಗಳಿಗೆ, ಒಟ್ಟಾರೆ ಸಾಧನೆಯನ್ನು 50 ಅಂಕಗಳಿಗೆ ನಾವು ಪರಿಗಣಿಸ್ತೀವಿ. ಸೊ ಒಟ್ಟು 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳಲ್ಲಿ 50 ಅಂಕಗಳಿಗೆ ನಾವು ಒಟ್ಟು ಮಕ್ಕಳ ಪ್ರಗತಿಯನ್ನು ಇಲ್ಲಿ ಪರಿಗಣಿಸ್ತೀವಿ, ಒಟ್ಟು 200 ಅಂಕಗಳಿಗೆ. ಇನ್ನು ಪೂರ್ವ ಸಿದ್ಧತಾ ಪರೀಕ್ಷೆ ಈ ಬಾರಿ ಈ ಸರ್ಕ್ಯುಲರ್ನಲ್ಲಿ 9ನೇ ತರಗತಿಗೂ ಕೂಡ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ಮಾಡಬೇಕು ಅನ್ನೋದನ್ನು ಇಲಾಖೆ ಸ್ಪಷ್ಟಪಡಿಸಿದೆ. ಹಾಗಾದರೆ ಯಾವಾಗ ಮಾಡಬೇಕು ಅನ್ನೋದನ್ನು ನಾವು ನೋಡೋದಾದರೆ 9ನೇ ತರಗತಿಯ ಪಠ್ಯಪುಸ್ತಕದ 100% ಪಠ್ಯವನ್ನು ಇಲ್ಲಿ ಪರಿಗಣಿಸೋದು. ಸೊ ಇಲ್ಲಿ ಫೆಬ್ರವರಿ ಅಂತ್ಯಕ್ಕೆ ನಾವು ಸಿಲೆಬಸನ್ನು ಮುಗಿಸ್ತೀವಿ. ಫೆಬ್ರವರಿ ಕೊನೆಯಲ್ಲಿ ಒಂದು 9ನೇ ತರಗತಿಗೂ ಕೂಡ ಈ ಬಾರಿ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಲಿಕ್ಕೆ ಇಲಾಖೆ ಮಾರ್ಗದರ್ಶನ ನೀಡಿದೆ. ಸೊ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಇಡೀ ಶೈಕ್ಷಣಿಕ ವರ್ಷದಲ್ಲಿ ಜೂನ್ನಿಂದ ಹಿಡಿದು ಮಾರ್ಚ್ವರೆಗೆ ಬೋಧಿಸಿರ್ತಕ್ಕಂತಹ 100% ಪಠ್ಯವನ್ನು ಪರಿಗಣಿಸಿ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಬೇಕು. ಇಲ್ಲೂ ಕೂಡ ಪ್ರಥಮ ಭಾಷೆಗೆ 100 ಅಂಕ, ಇನ್ನುಳಿದ 5 ವಿಷಯಗಳಿಗೆ 80 ಅಂಕ, ಒಟ್ಟು 500 ಅಂಕಗಳಿಗೆ
ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ನಡೆಸಿ ಈ ಹೊತ್ತಿಗೆಯಾಗಲೇ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಮುಗಿದಿರೋದರಿಂದ ಇಲ್ಲಿ 9ನೇ ತರಗತಿಯ ಮಕ್ಕಳಿಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ನ ಆಂತರಿಕ ಅಂಕಗಳನ್ನು ಕೂಡ ಪರಿಗಣಿಸಿ ಇವರ ಪೂರ್ವಸಿದ್ಧತಾ ಪರೀಕ್ಷೆ ಫಲಿತಾಂಶವನ್ನು ಮಾಡಲಿಕ್ಕೆ ಇಲಾಖೆ ಈ ಬಾರಿ ನಿರ್ದೇಶನವನ್ನು ಕೊಟ್ಟಿದೆ. 500 ಅಂಕಗಳಿಗೆ ಲಿಖಿತ ಪರೀಕ್ಷೆ, 125 ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ, ಒಟ್ಟು 625 ಅಂಕಗಳಿಗೆ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ನಡೆಸಲಿಕ್ಕೆ ಫೆಬ್ರವರಿ ಹಂತದಲ್ಲಿ ಇಲಾಖೆ ಸೂಚಿಸಿದೆ. ಸೊ ಇನ್ನು 9ನೇ ತರಗತಿಯ 2ನೆಯ ಸಂಕಲನಾತ್ಮಕ ಮೌಲ್ಯಮಾಪನ, ಇದನ್ನು ನಾವು ವಾರ್ಷಿಕ ಪರೀಕ್ಷೆ ಅಂತ ಪರಿಗಣಿಸ್ತೀವಿ. ಈ ಒಂದು ಮೌಲ್ಯಾಂಕನ 9ನೇ ತರಗತಿ ಪಠ್ಯಪುಸ್ತಕದ 100% ಪಠ್ಯವನ್ನು ಪರಿಗಣಿಸಿ ನಡೆಸ್ತೀವಿ. ಇದು ಕೂಡ ಇಡೀ ಶೈಕ್ಷಣಿಕ ವರ್ಷ ಅಂತಂದರೆ ಜೂನ್ನಿಂದ ಮಾರ್ಚ್ವರೆಗೆ ಬೋಧಿಸಿರ್ತಕ್ಕಂಥ ಪಠ್ಯದ ಆಧಾರದ ಮೇಲೆ 15 ಮಾರ್ಚ್ 2022ರಿಂದ 20 ಮಾರ್ಚ್ 2027 ಈ ಅವಧಿಯಲ್ಲಿ SA2 ಎಕ್ಸಾಮನ್ನು ನಡೆಸಲಿಕ್ಕೆ ಇಲಾಖೆ ನಿರ್ದೇಶನವನ್ನು ನೀಡಿದೆ. ಇಲ್ಲೂ ಕೂಡ 100 ಅಂಕಗಳಿಗೆ ಪ್ರಥಮ ಭಾಷೆ, ಇನ್ನುಳಿದ 5 ವಿಷಯಗಳನ್ನು 80 ಅಂಕಗಳಿಗೆ ನಾವು ಪರೀಕ್ಷೆಯನ್ನು ನಡೆಸಿ 500 ಅಂಕಗಳು ಲಿಖಿತ, 125 ಅಂಕಗಳು ಆಂತರಿಕ ಮೌಲ್ಯಮಾಪನ ಸೇರಿ ಒಟ್ಟು 625ಕ್ಕೆ ನಾವು 9ನೇ ತರಗತಿಯ ಮಕ್ಕಳ ಫಲಿತಾಂಶವನ್ನು ನಾವು ನಿರ್ಧಾರ ಮಾಡ್ತೀವಿ. ಸೊ ಇವಾಗ ಇಷ್ಟ ಆಯಿತು. ಇನ್ನು 10ನೇ ತರಗತಿಗೆ ಸಂಬಂಧಪಟ್ಟಂತೆ, ಈಗ 10ಗೆ ಸಂಬಂಧಪಟ್ಟಂತೆ ನಾವು 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಮತ್ತು 1 ಸಮೇಟಿವ್ ಅಸೆಸ್ಮೆಂಟ್ FA1, FA2, SA1, FA3 ಮತ್ತು FA4 ಮಾಡಿರ್ತೀವಿ. ಇದಾದ ನಂತರ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ 3 ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ರಾಜ್ಯ ಮಟ್ಟದಲ್ಲಿ ನಡೆಸಿದರು. ಪ್ರಶ್ನೆ ಪತ್ರಿಕೆಗಳು ಕೂಡ ಇಲಾಖೆಯಿಂದನೇ ನಮಗೆ ನಮ್ಮ ಲಾಗಿನ್ಗಳಿಗೆ ಕಳಿಸಿದರು, ನಾವು ಮುದ್ರಿಸಿ ವಿದ್ಯಾರ್ಥಿಗಳಿಗೆ ಕೊಟ್ಟು ಪರೀಕ್ಷೆಗಳನ್ನು ಮಾಡಿದ್ವಿ. ಸೊ ಈ ಬಾರಿ ಕೂಡ ಅದೇ ಮಾದರಿಯಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆಗಳು ನಡೀತವೆ. ಸೊ ಇಲ್ಲೂ ಕೂಡ 100% ಪಠ್ಯವನ್ನು ಪರಿಗಣಿಸಬೇಕು. ಪ್ರಥಮ ಭಾಷೆ 100 ಅಂಕ, ಇನ್ನುಳಿದ 5 ವಿಷಯಗಳು 80 ಅಂಕಗಳಿಗೆ, ಒಟ್ಟು 500 ಅಂಕಗಳಿಗೆ ಫೆಬ್ರವರಿ ತಿಂಗಳಿನಲ್ಲಿ KSEAB ವೇಳಾಪಟ್ಟಿ ಅನ್ವಯ 3 ಪೂರ್ವಸಿದ್ಧತಾ ಪರೀಕ್ಷೆಗಳು ಈ ಬಾರಿಯೂ ನಡೀತವೆ. ಸೊ ಇನ್ನು ನಾವು 9 ಮತ್ತು 10ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ ಆಂತರಿಕ ಅಂಕಗಳನ್ನು ಹೆಂಗೆ ನಾವು ಪರಿಗಣಿಸಬೇಕು ಅನ್ನೋದನ್ನು, ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ 1 ನಾನು ಈಗಾಗಲೇ ಹೇಳಿದ ಹಾಗೆ ಆ್ಯಕ್ಟಿವಿಟಿ 1 ಮತ್ತು ಆ್ಯಕ್ಟಿವಿಟಿ 2 ಮತ್ತು 1 ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ 50 ಅಂಕ. ಅದೇ ರೀತಿಯಾಗಿ FA2ನಲ್ಲಿ 50 ಅಂಕ, FA3 50 ಅಂಕ ಮತ್ತು FA4 ಒಟ್ಟು 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ 50 ಅಂಕಗಳಿಗೆ ನಾವು ಮೌಲ್ಯಮಾಪನವನ್ನು ಮಾಡಿರ್ತೀವಿ. ಒಟ್ಟು 200 ಅಂಕಗಳಿಗೆ ಮಕ್ಕಳು ಎಷ್ಟು ಅಂಕವನ್ನು ಪಡೆದರು ಅಂತಕ್ಕಂಥದ್ದು ನಮಗೆ ಸಿಗ್ತದೆ. ಒಟ್ಟು 200 ಅಂಕಗಳಿಗೆ ನಿರ್ವಹಿಸಿ ನಂತರ ಪ್ರಥಮ ಭಾಷೆಗೆ 25 ಅಂಕಗಳಿಗೆ ಮತ್ತು ದ್ವಿತೀಯ ಮತ್ತು ತೃತೀಯ ಭಾಷೆ ಮತ್ತು 3 ಕೋರ್ ವಿಷಯಗಳಿಗೆ ತಲಾ 20 ಅಂಕಗಳಿಗೆ ಅಂತಂದರೆ 25 ಮತ್ತು ಈ 5 ವಿಷಯಗಳಿಗೆ ಸಂಬಂಧಪಟ್ಟಂತೆ 20 ಅಂಕಗಳಿಗೆ ಒಟ್ಟು 125 ಅಂಕಗಳನ್ನು ನಾವು ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸ್ತೀವಿ. ಸೊ ಈ ರೀತಿಯಾಗಿ 500 ಅಂಕಗಳ ಲಿಖಿತ ಮತ್ತು 125 ಅಂಕಗಳ ಆಂತರಿಕ ಮೌಲ್ಯಮಾಪನ ಒಟ್ಟು ಸೇರಿ 625ಕ್ಕೆ ನಾವು ಒಂದು ಫಲಿತಾಂಶವನ್ನು 9ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶವನ್ನು ನಾವು ನಿರ್ಧರಿಸ್ತೀವಿ. ಆಮೇಲೆ 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ಗಳು 500 ಅಂಕಗಳ ಲಿಖಿತ ಪರೀಕ್ಷೆ ಆಗುತ್ತೆ. ನಾವು ಲಾಗಿನ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ 125 ಅಂಕಗಳ ಆಂತರಿಕ ಒಟ್ಟು 625 ಅಂಕಗಳಿಗೆ ಫಲಿತಾಂಶ ನಿಗದಿಯಾಗ್ತದೆ. ಇನ್ನು 9ನೇ ತರಗತಿ ಅಂತಿಮ ಫಲಿತಾಂಶ, ಈಗಾಗಲೇ ನಾನು ಹೇಳಿದಂತೆ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಗೆ 500 ಅಂಕಗಳು ಮತ್ತು 125 ಆಂತರಿಕ ಅಂಕಗಳು ಸೇರಿ 9ನೇ ತರಗತಿಯ ಅಂತಿಮ ಫಲಿತಾಂಶವು ಕೂಡ 625 ಅಂಕಗಳಿಗೆ ನಿಗದಿಯಾಗ್ತದೆ. ಸೊ ಇನ್ನು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನು ನೋಡೋದಾದರೆ, ಇದು ಕೂಡ ಪ್ರಥಮ ಭಾಷೆಗೆ 100 ಅಂಕ, ದ್ವಿತೀಯ ಮತ್ತು ತೃತೀಯ ಮತ್ತು ಕೋರ್ ವಿಷಯಗಳಿಗೆ 80 ಅಂಕಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆಯನ್ನು ಪೂರ್ವ ನಿಗದಿತ ವೇಳಾಪಟ್ಟಿ ಅನ್ವಯ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅದನ್ನು ನಡೆಸ್ತದೆ ಅನ್ನೋದು ನಮಗೆ ಈಗಾಗಲೇ ಗೊತ್ತದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಸೊ ಇನ್ನು 9ನೇ ತರಗತಿಗೆ ಸಂಬಂಧಪಟ್ಟಂತೆ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಮತ್ತು ಫಲಿತಾಂಶ ಘೋಷಣೆ ಏಪ್ರಿಲ್ ತಿಂಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ನಡೆಯುವ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ SDMC ಮತ್ತು ಪೋಷಕರ ಸಭೆ ಕರೆದು ಫಲಿತಾಂಶವನ್ನು ಪ್ರಕಟಿಸುವುದು, ಜೊತೆಗೆ ಮುಂದಿನ ವರ್ಷದ ಶಾಲಾ ಶೈಕ್ಷಣಿಕ ಯೋಜನೆಯನ್ನು ಪರಿಚಯಿಸುವುದು. ಸೊ ಇಷ್ಟು
ಇಡೀ 2026-27ನೆಯ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ನಡೆಸಬೇಕಾಗಿರತಕ್ಕಂತಹ ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆ ಬಗ್ಗೆ ನಾವು ಇವತ್ತಿನ ವಿಡಿಯೋನಲ್ಲಿ ಚರ್ಚೆ ಮಾಡಿದ್ವಿ. ಸೊ ಪ್ರಾರಂಭದಿಂದ ಹಿಡಿದು ಕೊನೆಯ ಫಲಿತಾಂಶ ಡಿಕ್ಲೇರ್ ಮಾಡುವವರೆಗೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಒಟ್ಟಾರೆ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು 9ನೇ ತರಗತಿಗೆ ಸಂಬಂಧಪಟ್ಟಂತೆ, 2 ಸೆಮೆಟಿವ್ ಅಸೆಸ್ಮೆಂಟ್ಗಳು ಮತ್ತು 1 ಹೆಚ್ಚುವರಿಯಾಗಿ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಈ ಬಾರಿ ನಾವು 9ನೇ ತರಗತಿಗೆ ನಡೆಸ್ತೀವಿ. 10ನೇ ತರಗತಿಗೆ ಸಂಬಂಧಪಟ್ಟಂತೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಈಗಾಗಲೇ ಮಾಡಿದ್ದೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ 2, SA1, ಸಮೆಟಿವ್ ಅಸೆಸ್ಮೆಂಟ್ 1, ಫಾರ್ಮೇಟಿವ್ ಅಸೆಸ್ಮೆಂಟ್ 3, ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಮತ್ತು 3 ಪೂರ್ವಸಿದ್ಧತಾ ಪರೀಕ್ಷೆಗಳು ಮತ್ತು ಶೈಕ್ಷಣಿಕ ಅವಧಿಯ ಕೊನೆಯಲ್ಲಿ SSLC ಬೋರ್ಡ್ನಿಂದ ನಡೆಸ್ತಕ್ಕಂತಹ ವಾರ್ಷಿಕ ಪರೀಕ್ಷೆ. ಇಷ್ಟು ಈ ಒಂದು 2026-27ನೇ ಸಾಲಿಗಾಗಿ ಇಲಾಖೆ ಹೊರಡಿಸಿರ್ತಕ್ಕಂತಹ ಮೌಲ್ಯಾಂಕನ ಸುತ್ತೋಲೆ 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂತಹ ವಿಷಯಗಳ ಮುಖ್ಯಾಂಶಗಳನ್ನು ನಿಮ್ಮ ಜೊತೆ ಚರ್ಚಿಸಿದ್ದೀನಿ. ಬಹುಶಃ ಇದು ನಿಮ್ಮೆಲ್ಲರಿಗೂ ಉಪಯೋಗ ಆಗ್ತದೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.